ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಜು ಮೂರ್ಗೇರಿ ಅಂತೇಳಿ, ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಸ್ಥರು ಪ್ಲಸ್ ಬ್ಯಾಡಗಿ ಮೆಣಸಿನಕಾಯಿ ವರ್ತಕರ ಸಂಘದ ಗೌರವ ಕಾರ್ಯದರ್ಶಿ. ಹೌದಾ ಸರ್? ಎಷ್ಟು ವರ್ಷದಿಂದ ಇದ್ರಾಗ ಇದೆ ಸರ್ ನೀವು? ನಾನು ಸುಮಾರು 31 ವರ್ಷದಿಂದ ಈ ವ್ಯಾಪಾರದಲ್ಲಿದ್ದೀನಿ ಆ್ಯಂಡ್ ಸುಮಾರು 21 ವರ್ಷದಿಂದ ನಾನು ವರ್ತಕರ ಸಂಘದ ಗೌರವ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹೌದಾ ಸರ್? ಪ್ರೆಸೆಂಟ್ ಮಾರ್ಕೆಟ್ ಸಿಚುವೇಶನ್ ಹೆಂಗಿದೆ ಸರ್ ಈಗ? ಈ ವರ್ಷ ಸ್ವಲ್ಪ ಏರಿಯಾ ಕಡಿಮೆ ಇದೆ. ಮಳೆ ಮೊದಲಿಗೆ ಜಾಸ್ತಿ ಆಯಿತು, ಆಮೇಲೆ ಒಂದು ಸ್ವಲ್ಪ ಲಿಮಿಟೆಡ್ ಮಳೆ ಬಂತು. ಒಳ್ಳೆ ವಾತಾವರಣ ಇದೆ, ಆದರೆ ಏರಿಯಾನೇ ಕಡಿಮೆ ಇದೆ. ನಮ್ಮ ಮೆಣಸಿನಕಾಯಿ ಗ್ರೋಯಿಂಗ್ ಏರಿಯಾನೇ ಇದೆ, ಎಲ್ಲ ಬೆಳೆಯುವಂಥ ಏರಿಯಾ, ಅದೇ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಹೋದ ವರ್ಷದ ಧಕ್ಕೆಯಿಂದ ರೈತರು ಸುಮಾರಷ್ಟು ಏರಿಯಾ ಕಡಿಮೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಪರ್ಯಾಯವಾಗಿ ಇನ್ನೊಂದೇನಂತಂದರೆ, ಹಳೆಯ ಮೆಣಸಿನಕಾಯಿ ಇನ್ನೂ ಸಾಕಷ್ಟು ಸ್ಟಾಕ್ ಇದೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ. ಹೀಗಾಗಿ ಮೆಣಸಿನಕಾಯಿ ರೇಟುಗಳು ಹೋದ ವರ್ಷ 2024ನೇ ಇಸ್ವಿ ಫೆಬ್ರವರಿ ಎಂಡ್ ಮಾರ್ಚ್ ಮೊದಲನೇ ವಾರದವರೆಗೂ ಚೆನ್ನಾಗಿತ್ತು. ಮಾರ್ಚ್ 11ನೇ ತಾರೀಕಿನಿಂದ ಸ್ವಲ್ಪ ಇಳಿಮುಖವಾಗಿದೆ. ಅಲ್ಲಿಂದ ಇಳಿದಂಥ ಮಾರುಕಟ್ಟೆ ಇನ್ನೂ ಚೇತರಿಸ್ಕೊಳ್ಳೋಕ್ಕೆ ಇನ್ನೂ ಬಹಳ ಪ್ರಯಾಸ ಪಡ್ತಾ ಇದೆ. ಇನ್ನು ಹೊಸ ಮೆಣಸಿನಕಾಯಿ ಏನಿದೆಯಲ್ಲ, ಹೊಸ ಮೆಣಸಿನಕಾಯಿ ಪರವಾಗಿಲ್ಲ, 28ರಿಂದ 32-33 ಸಾವಿರ ರೂಪಾಯಿವರೆಗೂ ನಮ್ಮ ಬ್ಯಾಡಗಿ ತಳಿ ಏನಿದೆಯಲ್ಲ, KDL ಅಂತ ನಾವೇನು ಹೇಳ್ತೀವಿ, ಆ ತಳಿ 28 ಸಾವಿರದಿಂದ 32-33 ಸಾವಿರದವರೆಗೂ ಮಾರಾಟ ಮಾಡ್ತಾ ಇದ್ದೀವಿ. ಡಬ್ಬಿ ತಳಿ 30ರಿಂದ 35-38 ಸಾವಿರದವರೆಗೂ ಮಾರಾಟ ಮಾಡ್ತೀವಿ. ಮತ್ತು ಹಳೆಯ ರೇಟಿಗೆ ನಾವು ದಾಪುಗಾಲ ಹಾಕ್ತಾ ಹೋಗ್ತಾ ಇದ್ದೀವಿ. ಆದರೆ ಕ್ವಾಲಿಟಿದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಕ್ವಾಲಿಟಿ ಮೆಣಸಿನಕಾಯಿ ಬರ್ತಾ ಇಲ್ಲ. ಕ್ವಾಲಿಟಿ ಬಂದರೆ ಖಂಡಿತವಾಗಿಯೂ ರೈತರಿಗೆ ಒಂದು ಒಳ್ಳೆ ರೇಟ್ ಕೊಡೋದಕ್ಕೆ ಎಲ್ಲ ವ್ಯಾಪಾರಸ್ಥರು ಕೂಡ ಉತ್ಸುಕರಾಗಿದ್ದಾರೆ. ಇಲ್ಲಿ ಏನಂತಂದರೆ, ರೈತರು ಈ ವರ್ಷ ಖರ್ಚನ್ನು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ವದಂತಿಗಳಿವೆ. ಅಂದರೆ ಪೆಸ್ಟಿಸೈಡ್ಸನ್ನು ಹೋದ ವರ್ಷ ಹೆಂಗೆ ಮಾಡ್ತಿದ್ರು ಅಂದರೆ, ಪ್ರತಿ ವಾರಕ್ಕೊಂದ್ಸರಿ 10 ದಿವಸಕ್ಕೊಂದ್ಸರಿ ಹೊಡಿತಾ ಇದ್ರು. ಯಾಕೆಂದರೆ ಅವರಿಗೆ ಒಂದು ಭರವಸೆ ಇತ್ತು, ಮುಂದೆ ನಮಗಿದು ಒಳ್ಳೆ ರೇಟ್ ಸಿಗುತ್ತೆ, ಅದಕ್ಕೆ ನಮಗೆ ಆದಾಯ ಬರ್ತದೆ, ನಾವು 1,50,000 ಖರ್ಚು ಮಾಡಿದರೆ 3 ಲಕ್ಷ ಕೈಗೆ ಬರ್ತದೆ ಎಕರೆಗೆ ಅಂತೇಳಿ ಒಂದು ಭರವಸೆ ಇತ್ತು. ಆದರೆ ಹೋದ ವರ್ಷ ಮಾರ್ಚ್ 11ರಿಂದ ಮುಂದೆ ರೈತರ ಭರವಸೆನ ಕಳ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಈ ವರ್ಷ ಅವರು ಮೊದಲಿನಿಂದಲೇ ಖರ್ಚನ್ನು ಕಡಿಮೆ ಮಾಡ್ತಾ ಬಂದಿದ್ದಾರೆ. ಇಳುವರಿ ಕೂಡ ಈ ವರ್ಷ ಚೆನ್ನಾಗಿದೆ ಅಂತೇಳಿ ಕೇಳ್ಪಟ್ಟಿದ್ದೀವಿ. ಹೀಗಾಗಿ ರೈತರ ಮುಖದಲ್ಲಿ ಮಂದಹಾಸ ಬರಬೇಕು ಅಂತಂದರೆ ಇಳುವರಿನೂ ಕೂಡ ಸ್ವಲ್ಪ ಇಂಪ್ರೂವ್ ಆಗಬೇಕು. ಅದರ ಜೊತೆಗೆ ರೇಟು ಕೂಡ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋದರೆ ರೈತರು ಕೂಡ ಚೆನ್ನಾಗಿರ್ತಾರೆ, ವ್ಯಾಪಾರವು ಕೂಡ ಚೆನ್ನಾಗಿರ್ತಾರೆ. ಸರ್, ಈ ಮಾರ್ಕೆಟಲ್ಲಿ ಯಾವ ರೇಟ್ಗಳು ಜಾಸ್ತಿ ಬರ್ತಾ ಇದೆ ಸರ್? ಮೊದಲು ಬ್ಯಾಡಗಿ ಮತ್ತು ಡಬ್ಬಿ ತಳಿ ಭಾಳ ಬರ್ತಾ ಇದ್ವು. ಯಾವಾಗ ನಾನು 1995ರಿಂದ 2000ದ ಮಧ್ಯದಲ್ಲಿ ವಿಚಾರ ಮಾಡಿದರೆ ಮೊದಲಿಗೆ ಬ್ಯಾಡಗಿ ಮತ್ತು ಡಬ್ಬಿನೇ ಜಾಸ್ತಿ ಬರ್ತಾ ಇದ್ವು. ಈ ಹೈಬ್ರಿಡ್ ವೆರೈಟಿ ಏನು ಹೇಳ್ತೀವಲ್ಲ, ಇವ್ಯಾವುದು ಬರ್ತಾ ಇರಲಿಲ್ಲ. ನಾವೆಲ್ಲ ಗುಂಟೂರಿನ ಅವಲಂಬಿತವಾಗಿದ್ವಿ. ನಮಗೆ ಈ ಖಾರ ಪುಡಿ ಮಾಡಬೇಕು ಅಂತಂದರೆ, ಖಾರದ ಕಾಯಿ ಬೇಕು ಅಂದರೆ ನಾವು ಗುಂಟೂರು ಮಾರುಕಟ್ಟೆಗೆ ಹೋಗಿ ಅಲ್ಲಿಂದ ತರಬೇಕಿತ್ತು, ಅಥವಾ ಅಲ್ಲಿಂದ ಫೋನ್ ಮಾಡಿ ತರಿಸ್ಬೇಕಿತ್ತು. ಈ ಅಂಥ ವ್ಯವಸ್ಥೆ ಇತ್ತು. ಆದರೆ ಈ 2010ರಿಂದ ಈಚೆಗೆ ಹೆಂಗಿದೆ ಅಂತಂದರೆ, ಸೀಡ್ ವೆರೈಟಿ ಅಂದರೆ ಹೈಬ್ರಿಡ್ ವೆರೈಟಿ ಗುಂಟೂರದ ಮಾರುಕಟ್ಟೆಯಲ್ಲಿ ಏನೇನು ಬರ್ತಾವಲ್ಲ ಎಲ್ಲ ತಳಿಗಳು ಕೂಡ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಬರ್ತಾ ಇವೆ. ಅಂದರೆ ನಮ್ಮ ಬಳ್ಳಾರಿ ಭಾಗ ಇರ್ಬೋದು, ಶಹಾಪುರ್ ಗುಲ್ಬರ್ಗ ಇರ್ಬೋದು, ಆದೋನಿ ಮಂತ್ರಾಲಯ ಇರ್ಬೋದು, ಮಹಬೂಬ್ ನಗರ್ ಡಿಸ್ಟ್ರಿಕ್ಟ್ ಇರ್ಬೋದು, ಈ ಎಲ್ಲ ಭಾಗಗಳಲ್ಲಿಯೂ ಕೂಡ ಇಂಡೋ 5, 5531, 2043, ತೇಜ, ಸೂಪರ್ 10 ಎಲ್ಲ ವೆರೈಟಿಗಳನ್ನು ಬೆಳೆದು ಬ್ಯಾಡಗಿ ಮಾರುಕಟ್ಟೆಗೆ ತರ್ತಾ ಇದ್ದಾರೆ. ಹೀಗಾಗಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮಸಾಲೆ ಕಂಪನಿಗಳಾಗಿರ್ಬೋದು, ಖಾರದ ಪುಡಿ ಕಂಪನಿಗಳಾಗಿರ್ಬೋದು, ಓಲಿಯೋ ರಿಸಿನ್ ಕಂಪನಿಗಳಾಗಿರ್ಬೋದು, ಮತ್ತು ರಿಟೇಲ್ ಕೌಂಟರ್ಗಳಾಗಿರ್ಬೋದು, ಎಲ್ಲ ಉದ್ಯಮದಾರರಿಗೂ ಕೂಡ ಬ್ಯಾಡಗಿ ಮಾರುಕಟ್ಟೆ ಒಂದು ಮಾದರಿಯ ಮಾರುಕಟ್ಟೆ ಆಗಿದೆ ಅಂತ ಹೇಳೋದಕ್ಕೆ ಭಾಳ ಖುಷಿ ಅನಿಸ್ತದೆ. ಮುಂದಿನ ದಿವಸ ಇನ್ನು ರೇಟ್ ಇರ್ಬೋದು ಸರ್? ರೇಟ್ ಹೆಂಗಿರ್ತದೆ ಅಂತಂದರೆ, ಇಟ್ ಈಸ್ ಎ ಎಕಾನಮಿ ಪಾಲಿಸಿ. ಡಿಮಾಂಡ್ ಆ್ಯಂಡ್ ಸಪ್ಲೈ ಜಾಸ್ತಿ ಆಗ್ತಾ ಹೋದರೆ ಡಿಮಾಂಡ್ ಕಡಿಮೆ ಆಗುತ್ತೆ, ಅಂದರೆ ರೇಟ್ ಕಡಿಮೆ ಆಗುತ್ತೆ. ಸಪ್ಲೈ ಸ್ವಲ್ಪ ಕೊರತೆಯಲ್ಲಿದ್ದರೆ, ಇನ್ನೂ ಬೇಕು ಅನ್ನೋ ಥರ ಖಂಡಿತವಾಗಿಯೂ ರೇಟ್ ಹೇಳ್ತದೆ. ಇಟ್ ಈಸ್ ಎಕಾನಮಿ ಪಾಲಿಸಿ. ನೀವು ಒಂದೊಂದು ಸಾರಿ ನೋಡ್ತೀರಿ, ಟೊಮೆಟೊ 80 ರೂಪಾಯಿ ಕೆಜಿ ಹೋಗ್ತದೆ, ಒಂದೊಂದು ಸಾರಿ ನೆಲಕ್ಕೆ ಸೋರಿದು ಬಿಡ್ತಾರೆ, 1 ರೂಪಾಯಿ ಕೆಜಿ ಆಗ್ತದೆ. ಯಾಕೆಂದರೆ ಉತ್ಪಾದನೆ ಜಾಸ್ತಿ ಆದಾಗ ಆಟೋಮೆಟಿಕಲಿ ರೇಟ್ ಇಳಿತಾ ಹೋಗುತ್ತೆ, ಉತ್ಪಾದನೆ ಕಡಿಮೆ ಆದಾಗ ರೇಟ್ ಏರ್ತಾ ಹೋಗುತ್ತೆ. ಈ ವರ್ಷವೂ ಕೂಡ ನಾವು ಒಂದು ಅಂದಾಜಿನಲ್ಲಿ ಹೋದ ವರ್ಷಕ್ಕಿಂತ ಒಂದು 20 ಪೈಸೆ ಕಡಿಮೆ ಬರ್ಬೋದು ಆವಕ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅಷ್ಟು ಬಂದರೂ ಸಾಕು. ಹಳೆಯ ಮೆಣಸಿನಕಾಯಿ ನಮಗೆ ಸುಮಾರಷ್ಟು ಇನ್ನೂ ಒಂದು 30% ಮಾಲ್ ಹಂಗೆ ಉಳಿದಿದೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ. ಅದು ಮತ್ತು ಇದು ಕೂಡಿಕೊಂಡ್ರೆ ಒಳ್ಳೆಯ ವ್ಯಾಪಾರ ಮತ್ತು ಒಳ್ಳೆಯ ಮಾರುಕಟ್ಟೆ ಈ ವರ್ಷ ಆಗ್ತದೆ ಅಂತೇಳಿ ನಮ್ಮೆಲ್ಲರ ಅನಿಸಿಕೆ.